ನಮಸ್ತೆ. ನಾವಿವತ್ತು ಆಲೆಟ್ಟಿ ಗ್ರಾಮದಲ್ಲಿದ್ದೇವೆ. ಆಲೆಟ್ಟಿ ಗ್ರಾಮದಲ್ಲಿ ರಾಜೇಶ್ ಎಂಬವರ ಮನೆ ಹತ್ರ ಇದ್ದೇವೆ. ಸ್ವಲ್ಪ ಆಧುನಿಕ ಕಾಲದ ಮನೆ, ಹಳೆಯದಂತ ಹೇಳ್ಬೋದು. ಅಂದರೆ ಹಳೆಯ ಕಾಲದ ಮನೆಗೆ ಒಂದು ಹೊಸ ಟಚಪ್ ಕೊಟ್ಟಿದ್ದಾರೆ, ಆಧುನಿಕ ಶೈಲಿಯ ಟಚಪ್ ಕೊಟ್ಟಿದ್ದಾರೆ. ಇವರ ತಂದೆ ಶಶಿಧರನ್ ಅಲ್ವಾ, ಶಶಿಧರನ್ ಅಂತ ಹೇಳುವವರದ್ದು ಕನಸಿನ ಮನೆ ಇದು. ಮೊದಲು ಇವರು ತಿರುವನಂತಪುರಂನಲ್ಲಿ ಇದ್ದರು. 45 ವರ್ಷಗಳ ಹಿಂದೆ ಇವರು ಅಂದರೆ ಸುಮಾರು 1980 ಆಲೆಟ್ಟಿ ಗ್ರಾಮಕ್ಕೆ ಬಂದಿರುವಂಥದ್ದು. ಬಂದು ಇಲ್ಲಿ ನಂತರ 2016ರಲ್ಲಿ ಈ ಕನಸಿನ ಮನೆಯನ್ನು ನಿರ್ಮಿಸಿರುವಂಥದ್ದು. ತುಂಬ ಚೆನ್ನಾಗಿದೆ ಈ ಮನೆ. ಒಂದು ಹಳೆ ಕಾಲದ ಮನೆ ಥರನೇ ಇದೆ, ಆದರೆ ಒಂದು ನಿಮಗೆ ಹೊಸ ಶೈಲಿ ನೋಡ್ಬೋದು. ಇದರಲ್ಲಿ ತುಂಬ ಮರ ಯೂಸ್ ಮಾಡಿದ್ದಾರೆ ಇದರಲ್ಲಿ ಕಟ್ಟಲಿಕ್ಕೋಸ್ಕರ. ಆಮೇಲೆ ಒಳಗೆ ಮಳೆ ಬರುವಾಗ ನೀರು ಬೀಳಲಿಕ್ಕೆ ಒಂದು ವ್ಯವಸ್ಥೆ ಚೆನ್ನಾಗಿ ಅದೇ ರೀತಿ ಮಾಡಿದ್ದಾರೆ. ಅಂದರೆ 4 ಅಂಕದ ಮನೆ ಯಾವ ರೀತಿ ಇರ್ತದೆ ಅದೇ ಥರ ಒಂದು ಮಾಡಿದ್ದಾರೆ. ಬನ್ನಿ ಇದರ ಒಳಗೆ ಹೋಗಿ ನೋಡುವ ಯಾವ ರೀತಿ ಇದೆ ಅಂತೇಳಿ. ನೋಡಿ, ಇದು ಮರದಿಂದಲೇ ಮಾಡಿರುವಂಥ ಕಂಬ ಒಂದು. ಆಮೇಲೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಕೂಡ ಮರದಿಂದಲೇ ಮಾಡಿದ್ದಾರೆ. ಇದಕ್ಕೆಂತ ಹೆಸರು ಚಾರ್ಪಾಡಿ ಅಂತಲ್ಲ. ಓಕೆ, ಚಾರ್ಪಾಡಿ ಅಂತ. ಇದು ಕೂಡ ಮರದಿಂದಲೇ ಮಾಡಿರುವಂಥದ್ದು. ಇದು ಅದೇ ರೀತಿ ಅದೇನಾ ಚಾರ್ಪಾಡಿ ಅಂತ ಹೇಳೋದು ಇದಕ್ಕೆ ಕೂಡ. ಅದು ಮಲಯಾಳಮಲ್ಲಿ ಅಲ್ಲ, ಮಲಯಾಳದಲ್ಲಿ ಹೇಳೋದು. ಓಕೆ, ನಮ್ಮ ಇದರಲ್ಲಿ ಹೇಗೆ ಹೇಳ್ತಾರೆ ತುಳುವಲ್ಲಿ. ಹಾಂ, ಓಕೆ. ನೆಕ್ಸ್ಟ್ ಇದು ಕೂಡ ಆಲ್ಮೋಸ್ಟ್ ಮರದಲ್ಲೇ ಮಾಡಿರುವಂಥದ್ದಲ್ಲ. ಇದು ಕೂಡ ಮರದಲ್ಲೇ ಮಾಡಿರುವಂಥದ್ದು. ನೋಡಿ, ಇಲ್ಲಿ ಇದು ದಾರಂದ ಕೂಡ ಅಷ್ಟೇ, ತುಂಬ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರಲ್ಲ, ಅಗಾಲ ಕೊಟ್ಟಿದ್ದಾರೆ. ಸಾಗುವಾಣಿ ಮರ. ಓಕೆ, ನೋಡಿ ಇದು ಶೈಲಿ ನೋಡಿ, ಇದು ಕೂಡ ಸ್ವಲ್ಪ ಚಂದದಲ್ಲಿ ಶೈಲಿ ಮಾಡಿದ್ದಾರಲ್ಲ. ಇದೆಲ್ಲ ಅಪ್ಪನ ಕನಸು ಅಲ್ಲ, ಹೀಗೆ ಮಾಡೋದು ಅಂತೇಳಿ. ಓಕೆ, ಇದು ಮರದಲ್ಲಿ ಡಿಸೈನ್ ಕೂಡ ಭಾರಿ ಚಂದ ಬಂದಿದೆ. ಸ್ವಲ್ಪ ಅಗಲ ರೀತಿಯ ಮರದ ಬಾಗಿಲು ಕೊಟ್ಟಿದ್ದಾರೆ ಇಲ್ಲಿ. ಇದು ಕೂಡ ಇದು ಸೂರ್ಯನದು ಇದು ಸ್ಟೈಲಿಗೆ ಮಾಡಿದೆ ಅಥವಾ ಹಾಂ ಸ್ಟೈಲಿಗೆ ಮಾಡಿದ್ದು. ಓಕೆ, ಹಾಂ. ಇದು ನೆಲ ಇದರದ್ದು ಓಡು ಹಾಂ, ಹಂಚಿದ ಹಾಂ, ಹಂಚಿನಿಂದಲೇ ಮಾಡಿದ. ಹಾಂ, ಓಕೆ. ಒಂದೊಂದು ರೀತಿ ಹೊಸತು. ಆಮೇಲೆ ಆಲ್ಮೋಸ್ಟ್ ಇದು ಟೈಲ್ಸ್ ಅಲ್ಲ, ಗ್ರಾನೈಟ್ ಅಲ್ಲ ಇದರದೇ ಮಾಡಿದ್ದು. ಹಾಂ, ಓಕೆ. ಹಾಂ, ಓಕೆ. ಹಾಂ. ಅಂತ ರೀತಿ ಅತ್ಲಾಗೆ ಮಣ್ಣು ಅಲ್ಲ, ಇತ್ಲಾಗೆ ಇದು ಸ್ಟೈಲ್ಸ್ ಅಲ್ಲ, ಗ್ರಾನೈಟ್. ಹಾಂ. ತಂಪಾಗ್ತದೆ ಅಂತ ಹೇಳಬೇಕು. ಹಾಂ. ನ್ಯಾಚುರಲ್ ಆಗಿ ಸ್ವಲ್ಪ ಇರುವ ಅಂತೇಳಿ. ಹಾಂ, ಸರಿ. ಓಕೆ, ಈಗ ಮನೆ ಒಳಗೆ ನೋಡೋದು. ಇದು ತಂದೆಯವರಲ್ಲ, ಇದು ಅವರ ತಂದೆಯವರು ಶಶಿಧರನ್ ಅಂತೇಳಿ ಅವರ ಫೋಟೋ. ಇಲ್ಲಿಗೆಲ್ಲ ಮರ ಹಾಕಿದ ಪೂರ್ತಿ. ಓಕೆ, ಇಲ್ಲಿಗೂ ಪೂರ್ತಿ ಮರ ಕೊಟ್ಟಿದ್ದಾರೆ ನೋಡಿ. ತುಂಬ ಆ್ಯಕ್ಚುಲಿ ಇಲ್ಲಿ ಬಿಸಿಲಿದ್ರೂ ಕೂಡ ಇಲ್ಲಿ ತಂಪು ಫೀಲ್ ಆಗ್ತಾ ಉಂಟು ನಮಗೆಲ್ಲ. ಮೇಲೆ ಕೂಡ ಕಾಂಕ್ರೀಟ್ ಹಾಕಲಿಲ್ಲ, ಫುಲ್ಲು ತಂಪು ಇದೆ. ಆಮೇಲೆ ಇಲ್ಲಿಗೆ ಕೂಡ ಇದೆ ಕೊಟ್ಟದ್ದು, ಮರನೇ ಕೊಟ್ಟದ್ದು, ಪೂರ್ತಿ ಮರ ಕೊಟ್ಟಿದ್ದಾರೆ. ಇವನ್ ನೆಲಕ್ಕೆ ಕೂಡ ಮರನೇ ಕೊಟ್ಟಿರುವಂಥದ್ದಲ್ಲ. ಹಾಂ, ನೋಡಿ. ಆಮೇಲೆ ಇದು ಇನ್ನೊಂದು ಹಳೆಯ ತೊಟ್ಟಿ ಮನೆ, ಅಂದರೆ ನೀರು ಬೀಳುವಂಥ ಪ್ರದೇಶ ನೋಡಿ. ಹಿಂದಿನ ಕಾಲದಲ್ಲಿತ್ತು ಅದೇ ರೀತಿಯ ಮನೆ. ಇಲ್ಲಿ ಸ್ವಲ್ಪ ಅಗಲದಲ್ಲಿ ಮಾಡಿದ್ದಾರೆ ಇವರು, ಸ್ವಲ್ಪ ಆಧುನಿಕ ಟಚ್ ಕೊಟ್ಟಿದ್ದಾರೆ ಇದಕ್ಕೆ. ಇದು ಮೇಲೆಗೆ ನೀರು ಬೀಳುವಂಥ ಜಾಗ. ಓಕೆ, ಈ ಪ್ರದೇಶದಲ್ಲಿ ಮಳೆ ಬರುವಾಗ ನೀರು ಬೀರುವಂಥ ಜಾಗ ಇದು. ಸ್ವಲ್ಪ ಅಂದರೆ ಒಳಗೆ ಮಳೆಗಾಲದ ಟೈಮಲ್ಲಿ ಒಳ್ಳೆ ನಿದ್ದೆ ಬರಲಿಕ್ಕೆ, ಶಬ್ದ ಕೇಳಿಕೊಂಡು ನಿದ್ದೆ ಮಾಡಲಿಕ್ಕೆ ಒಳ್ಳೆ ಜಾಗ ಅಲ್ಲ. ಇದಕ್ಕೆ ಇದೇ ಥರ ಮನೆ ನಿರ್ಮಿಸಬೇಕಂತ ತಂದೆದು ಕನಸು ಅಲ್ಲ, ತೊಟ್ಟಿ ಮನೆ ಅಂಥದ್ದು. ಇದಕ್ಕಿಂತ ಮಲಯಾಳದಲ್ಲಿ ಎಂಥದ್ದು ಶಬ್ದ ಉಂಟಾ ಇದಕ್ಕೆಂತ ಹೇಳ್ತಾರೆ ಮಲಯಾಳದಲ್ಲಿ? ಅಲ್ಲಲ್ಲ, ಈ ಜಾಗಕ್ಕೆ ಎಂತಾದರೂ ಹೇಳ್ತಾರಾ? ಹೇಗೆ ನಡುಮುಟ್ಟ. ಹಾಂ, ಕರೆಕ್ಟ್. ಓಕೆ, ಮಳೆಗಾಲದಲ್ಲೆಲ್ಲ ನೋಡಲಿಕ್ಕೆ ಚಂದ ಅಲ್ಲ, ನೀರು ಬೀಳುವ ಟೈಮಲ್ಲಿ. ಆಟ ಆಡುವಂಥ ಜಾಗ.
ಓ, ಇದು ಕೂಡ ಆಲ್ಮೋಸ್ಟ್ ಇಲ್ಲಿ ಕೂಡ ಈ ಮರದಲ್ಲೇ ಮಾಡಿದಿರುವಂಥದ್ದು ಕಂಬ. ಈ ಕಂಬ 4 ಕಂಬ, ಇದು ಕೂಡ ಮರದಲ್ಲೇ ಮಾಡಿದ್ದು. ಆಮೇಲೆ ಇಲ್ಲೊಂದು ರೂಮ್ ಕೊಟ್ಟಿದ್ದಾರಲ್ಲ, ಇಲ್ಲೊಂದು ರೂಮ್ ಇದೆ, ಇದರಲ್ಲಿ ಇಲ್ಲೊಂದು ರೂಮ್ ಇದೆ. ಇದೊಂದು ರೂಮ್ ಇಲ್ಲಿ. ಆಮೇಲೆ ಇಲ್ಲೊಂದು ಅಟ್ಯಾಚ್ಡ್ ಇದಕ್ಕೆ ಬಾತ್ರೂಮ್ ಇದೆ. ಇಲ್ಲೊಂದು ಅಟ್ಯಾಚ್ಡ್ ಬಾತ್ರೂಮ್ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಲ್ಲಿ ಒಂದು ರೂಮ್ ಉಂಟಲ್ಲ ಹತ್ಲಾಗೆ, ಹಾಂ, ಇಲ್ಲಿ ಪೂರ್ತಿ ಊಟ ಮಾಡುವಂಥ ಜಾಗ, ಒಂದು ಡೈನಿಂಗ್ ಟೇಬಲ್, ಊಟ. ಹಾಂ, ಓಕೆ. ಅಂದರೆ ಇದೇ ಜಾಗದಲ್ಲಿ ತೊಟ್ಟಿ ನೀರು ಬೀಳುವಂಥ ಜಾಗದಲ್ಲೇ ಊಟ ಮಾಡಲಿಕ್ಕೆ ಕೂಡ ವ್ಯವಸ್ಥೆ ಇದೆ. ಆ್ಯಕ್ಚುಲಿ ಹೊಲ ಕ್ಲೋಸ್ಡ್ ಇರೋ ಜಾಗಕ್ಕಿಂತ ಓಪನ್ ಆಗಿರೋ ಜಾಗ ಒಳ್ಳೆಯದಲ್ಲ, ತುಂಬ ಊಟ ಮಾಡಲಿಕ್ಕೆ ಕೂಡ. ಹಾಂ, ಒಟ್ಟಿಗೆ ಬರ್ತದೆ. ಓಕೆ. ಇಲ್ಲೊಂದು ರೂಮ್ ಉಂಟು ಅಟ್ಯಾಚ್ಡ್ ಆಗಿರುವಂಥದ್ದು, ಬನ್ನಿ. ಓಕೆ, ಇಲ್ಲಿ ಇನ್ನೊಂದು ರೂಮ್ ಕೊಟ್ಟಿರುವಂಥದ್ದು ಇಲ್ಲಿ ಕೆಳಗಿನ ಜಾಗದಲ್ಲಿ. ಇದರ ಮೇಲೆ ಕೂಡ ಆಲ್ಮೋಸ್ಟ್ ರೂಫ್ ಕೂಡ ಮೇಲೆ ರೂಮ್ ಇದೆ. ಆಮೇಲೆ ರೂಫ್ ಕೂಡ ಮರದೇ ಕೊಟ್ಟಿದ್ದಾರೆ ಇಲ್ಲಿ ಕೂಡ. ನೆಕ್ಸ್ಟ್ ಹತ್ಲಾಗೆ ಈ ಕಡೆ ಎಂತ ಉಂಟು? ಹಾಂ ಹಾಂ, ಓಕೆ ಓಕೆ. ಇಲ್ಲಿ ಕಿಚನ್ ಕೊಟ್ಟಿರುವಂಥದ್ದಲ್ಲ, ಈ ಕಿಚನ್ ಕೊಟ್ಟಿರುವಂಥದ್ದು ಸ್ವಲ್ಪ ಹೊರಗಡೆ ಗಾಳಿ ಬರುವ ಹಾಗೆ. ಇಲ್ಲಿ ಓಪನ್ ಪ್ರದೇಶ, ಸ್ವಲ್ಪ ಹೊರಗಡೆ ಚಂದ ಕಾಣ್ತದೆ. ಇಲ್ಲಿಂದ ಪೂರ್ತಿ ಆಲೆಟ್ಟಿಯೇ ನೋಡ್ಬೋದು. ಪೂರ್ತಿ ಆಲೆಟ್ಟಿ ಇಲ್ಲಿ ಕಾಣ್ತದೆ ನೋಡಿ. ಹಾಂ, ಓಕೆ. ಇಲ್ಲಿಯಾ? ಹಾಂ, ಅದೊಂದು ಹೊಸ ಇನ್ನೊಂದು ಕಿಚನ್ ಅದರ ಒಳಗೆ ಒಂದು ಇದೆ. ಇಲ್ಲಿ ಸ್ವಲ್ಪ ಇದರಲ್ಲಿ ಆಲ್ಮೋಸ್ಟ್ ಮಾಡರ್ನ್ ಐಟಮ್ಸ್ ಎಲ್ಲ ಈಗ ಮಾಡರ್ನ್ ಬೇಕಲ್ಲ, ಮಾಡರ್ನ್ ಐಟಮ್ಸ್ ಇಟ್ಟಿದ್ದಾರೆ. ಓಕೆ, ಅಕ್ವಾಗಾರ್ಡ್, ಪ್ಯೂರಿಫೈಯರ್, ಆಮೇಲೆ ಇಲ್ಲಿ ಸ್ವಲ್ಪ ಮಾಡರ್ನ್ ಟಚಪ್ ಇದೆ. ಕಿಚನ್ ಎಲ್ಲ ಮಾಡರ್ನ್ ಆಗಿ ಕೊಟ್ಟಿದ್ದಾರೆ. ಹಾಂ, ಇನ್ನು ಆಗ್ತಾ ಉಂಟಾ? ಓಕೆ. ನೆಕ್ಸ್ಟ್ ಇಲ್ಲಿ ಈಗ ದೇವರ ಕೋಣೆ ಇತ್ಲಾಗೆ ಅಲ್ಲ, ಇದು ದೇವರ ಕೋಣೆ. ಹಾಂ, ತಂದೆಯವ್ರದ್ದು ಇಲ್ಲಿ ಒಟ್ಟ ಇವರೇ, ಇದು ತಂದೆಯವರು, ಇವರು ಶಶಿಧರನವರ ತಾಯಿ ಅಲ್ಲ. ಓಕೆ, ಇವರು ಮನೆಯನ್ನು ಕಟ್ಟಿಸಿದವರು, ಇವರ ತಂದೆ ರಾಜೇಶ್ ಅವರ ತಂದೆ ಶಶಿಧರನ್ ಅಂತೇಳಿ. ನೆಕ್ಸ್ಟ್ ಇದು ಇವರ ತಾಯಿ, ಶಶಿಧರನವರ ತಾಯಿ ಭಾರತಿ ಅಂತ ಹೇಳಿ. ನೆಕ್ಸ್ಟ್ ಇದೀಗ ಪೂಜಾ ಕೋಣೆ. ಇಲ್ಲಿ ಅಂದರೆ ಸ್ವಲ್ಪ ಪೂಜೆಗೆ ಸ್ವಲ್ಪ ದೊಡ್ಡದೇ ರೂಮ್ ಮಾಡಿದ್ದಾರೆ ದೇವರಿಗೆ. ಗಣಪತಿ ವಿಗ್ರಹ, ಆಮೇಲೆ ಆರಾಧ್ಯ ದೈವ ಮುತ್ತಪ್ಪನ್ ಅಲ್ಲ. ಓಕೆ, ಇದು ಮರ, ಇಲ್ಲಿ ಕೂಡ ಮರದ್ದೇ ಕೊಟ್ಟಿದ್ದಾರೆ. ಹಾಂ ಹಾಂ, ಎದುರಿಗೆ ಕಾಣುವ ಹಾಗೆ, ಅಂದರೆ ನಾವು ಪ್ರವೇಶ ಮಾಡುವ ದ್ವಾರದಿಂದ ಸರಿಯಾಗಿ ಇಲ್ಲಿಗೆ ಕಾಣುವ ಹಾಗೆ ಅಲ್ಲ. ಹಾಂ ಹಾಂ, ದೇವರಿಗೆ ಸರಿ ಬರುವ ಹಾಗೆ, ಅಂದರೆ ಓಪನೇ ಉಂಟು ಪ್ರತಿ ಪ್ರದೇಶ ಕೂಡ. ಇದು ಕೂಡ ಕ್ಲೋಸ್ ಮಾಡಲಿಲ್ಲ. ಹಾಂ, ಇಲ್ಲಿ ಕೂಡ ಕ್ಲೋಸ್ ಮಾಡಲಿಲ್ಲ. ಸರಿ, ಅದು ಕೂಡ ಓಪನ್ ಇಟ್ಟಿದ್ದೀರಿ. ಹಾಂ ಹಾಂ, ಓಕೆ. ಇದು ಮುತ್ತಪ್ಪನ್ ಅಲ್ಲ, ನಿಮ್ಮ ಕುಲ ದೇವರು ಮುತ್ತಪ್ಪನ್ ಅಲ್ಲ? ಹಾಂ, ಭಗವತಿ ಕುಲದೇವರು. ಮುತ್ತಪ್ಪನ ಆರಾಧನೆ ಮಾಡುವಂಥ ದೇವರು. ಓಕೆ. ನೆಕ್ಸ್ಟ್ ನಾವೀಗ ಮೇಲೆ ಹೋಗುವ. ಇಲ್ಲೊಂದು ರೂಮ್ ಉಂಟಲ್ಲ? ಹಾಂ, ಇಲ್ಲೊಂದು ರೂಮ್ ಕೊಟ್ಟಿದ್ದಾರೆ. ಇಲ್ಲಿ ಇದರ ಒಳಗೊಂದು ಒಟ್ಟು ಎಷ್ಟು ಇಲ್ಲಿ ರೂಮ್ ಈ ಕೆಳಗೆ ಎಷ್ಟು ರೂಮ್ ಇದೆ? ಇಲ್ಲಿ ಒಟ್ಟಿಗೆ 4 ರೂಮ್ ಇದೆ. ಓಕೆ, ಇದರಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ, ಪ್ಲಸ್ ಇಲ್ಲಿ ಒಂದು ರೂಮು. ಇಲ್ಲಿ ಕೂಡ ಮೇಲೆ ಮರದ್ದೇ ಉಂಟಲ್ಲ? ಓಕೆ. ಆ್ಯಕ್ಚುಲಿ ಹಾಂ, ಇಲ್ಲಿ ಇದೊಂದು ಒಂದು ವೇಸ್ಟ್ ಆಗೋದನ್ನು ಚೆಂದ ಯೂಸ್ ಮಾಡಿದ್ದಾರೆ ಇಲ್ಲಿ. ಆ್ಯಕ್ಚುಲಿ ಇಲ್ಲದ ಸ್ಪೇಸ್ ವೇಸ್ಟ್ ಆಗ್ತದಲ್ಲ, ಇದು ಚೆಂದ ಯೂಸ್ ಆಗಿದೆ ಇಲ್ಲಿ ವಾಷಿಂಗ್ ಮಿಷಿನ್ ಇಡಲಿಕ್ಕೆ.
ಇದು ಅದರದ್ದು ಅಟ್ಯಾಚ್ಡ್ ಅಲ್ಲ ಇಲ್ಲಿ? ಹಾಂ, ಅಲ್ಲಿಂದ ಹೋಗ್ಬೋದು. ಎರಡು ಕಡೆಯಿಂದ ಕರೆಕ್ಟ್. ಅದೇ ಆ ಕಡೆ ರೂಮಿಂದ ನೋಡಿದ್ದು ಇದೆ, ಸೇಮ್ ಬಾತ್ರೂಮ್. ಎರಡು ಬಾಗಿಲು ಇಟ್ಟಿದ್ದಾರೆ ಇದಕ್ಕೆ. ಓಕೆ, ಈಗ ನೋಡಿ ಇದು ಸ್ಟೈರ್ ಬೀಟಿ ಮರದಿಂದ ಮಾಡಿರುವಂಥದ್ದು. ಓ, ತುಂಬ ಚೆಂದ ಉಂಟಲ್ಲ ಆಲ್ಮೋಸ್ಟ್. ನಾವು ಇದಕ್ಕೆ ಸ್ಟೀಲಿಂದ ಮಾಡೋದಕ್ಕೆ ಇದರಿಂದ ನೋಡೋದಕ್ಕೆ ತುಂಬ ವ್ಯತ್ಯಾಸ ಉಂಟು. ಅಪರೂಪ ಇಂಥದ್ದು ಕಾಣುವಂಥದ್ದು. ಮೇಲೆ ಹೋಗುವ. ಪೂರ್ತಿ ಮರದಿಂದ ನೋಡಿ ಮಾಡಿದ್ದು. ಹಾಂ ಹಾಂ, ಓಕೆ. ಇದು ಈಗ ಹಾಂ 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 ಹಾಂ, ಓಕೆ. ಇದೆಲ್ಲ ಚಿರ್ಪು ಮರದಿಂದ ಯೂಸ್ ಮಾಡಿರುವಂಥದ್ದು. ಆಮೇಲೆ ಇದು ಸ್ಟೇರ್ ಕೇಸ್ ಎಲ್ಲ ಬೀಟಿದಲ್ಲ ಇದು. ಹಾಂ, ಇದು ಕೂಡ ಮರದಿಂದ ಮಾಡಿರುವಂಥದ್ದು ಫ್ಲೋರ್ ಪೂರ್ತಿಯಾಗಿ. ನೋಡಿ ಇಲ್ಲಿ ಪೂರ್ತಿ ನೆಲ ಇದು ಯಾವುದು ಸಿಮೆಂಟ್ ಅಲ್ಲ, ಪೂರ್ತಿ ಮರನೇ. ಒಂದು ನಡೀಲಿಕ್ಕೆ ಅಷ್ಟೊಂದು ಕಂಫರ್ಟ್ ಅಲ್ಲ ಇದರಲ್ಲಿ, ಚೆಂದ ಆಗ್ತದೆ. ಓ, ಮೇಲಿಂದ ಈಗ ನೋಡಿ ನೀರು ಬೀಳೋದು ಚೆಂದ ಕಾಣ್ತದೆ ಇಲ್ಲಿ. ಇದು ಇವರ ಜಿಮ್ ಏರಿಯಾ ಅಲ್ಲ? ಜಿಮ್ ಏರಿಯಾ, ಓಕೆ. ಓ, ಇಲ್ಲೇ ಆಲ್ಮೋಸ್ಟ್ ನೋಡಿ ಇದು ಮರದ್ದು. ಆಲ್ಮೋಸ್ಟ್ ನೀವು ವರ್ಕೌಟ್ ಮಾಡಲಿಕ್ಕೆ ಚಂದ. ಇದು ಬಿದ್ದರೂ ವೆಯ್ಟ್ ಎಲ್ಲ ಬಿದ್ದರೂ ಅಷ್ಟೊಂದು ಇದಾಗಲಿಕ್ಕಿಲ್ಲಲ್ಲ. ಇದು ರಾಜೇಶ್ ಅವರ ಜಿಮ್ ಏರಿಯಾ. ಜಿಮ್ ಮಾಡಲಿಕ್ಕೆ, ಫಿಟ್ ಆಗಲಿಕ್ಕೆ. ಓ, ಇದು ಇದಕ್ಕೆ ನಮ್ಮ ಚೆಸ್ಟ್ ವರ್ಕೌಟ್ ಈಗ. ಇದರಲ್ಲೇ ಉಂಟು. ಹಾಂ ಹಾಂ, ಅದಕ್ಕೆ ಹೇಗೆ ಮಾಡಿದ್ದು ನಾನು ಚೆಸ್ಟ್ ವರ್ಕೌಟ್ ಕೇಳ್ಕೊಂಡು. ಇದಕ್ಕೆ ಮಲಗಿ ಒಂದು ಆಗ್ತದಲ್ಲ, ಅದಕ್ಕೆ ಸ್ವಲ್ಪ ಈಸಿ ಆಗ್ತದೆ. ಓ, ಇಲ್ಲಿಂದ ಚಂದ ಒಳ್ಳೆ ವ್ಯೂ ಉಂಟಲ್ಲ. ಇದು ಕೂಡ ಆಲ್ಮೋಸ್ಟ್ ಮರದಿಂದ ಚಂದ ಮಾಡಿ, ಹಳೆ ಕಾಲದಾಗೆ ಅಲ್ಲ? ಹೌದು. ಇಲ್ಲಿಂದ ಚಂದ ನೋಡಲಿಕ್ಕೆ ಸಿಗ್ತದೆ ಅಲ್ಲ ಹೊರಗೆ. ಗಾಳಿ, ಒಳ್ಳೆ ಗಾಳಿ ಬರ್ತದೆ ಇಲ್ಲಿ ಇದ್ದರೆ. ಹಾಂ ಹಾಂ, ಅದು ಹಾಗೆ ಮಾಡಿದರೆ ಸ್ವಲ್ಪ ಬಿಸಿ ಆಗ್ಬೋದು ಅಂತ. ಬಟ್ ಇದೇ ಇದ್ದರೆ ಒಳ್ಳೇದಂತ ಅಲ್ಲ? ಹಾಂ 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 ಹಾಂ. ಅಲ್ಲಿ ಒಂದು ಸ್ವಲ್ಪ ಓಪನ್ ಏರಿಯಾ ಇಟ್ಟಿದ್ದೀರಿ ಅಲ್ಲ? ಇಲ್ಲಿ ಒಂದು ಉಂಟು, ಕನ್ನಡಿ ಇಟ್ಟಿದ್ದೀರಿ. ಹಾಂ, ಓಕೆ. ಇದರೊಳಗೊಂದು ಬೆಡ್ರೂಮು. ಇದರೊಳಗೊಂದು ಫುಲ್ಲು ಪೂರ್ತಿ ಮರದ್ದೇ ನೋಡಿ, ಪೂರ್ತಿ ಮರದ್ದೇ ಕೊಟ್ಟಿದ್ದಾರೆ ಇಲ್ಲಿ ಬೆಡ್ರೂಮು. ನೆಲ ಕೂಡ ಮರದ್ದೇ, ಚೆಂದ ಕಾಣ್ತದೆ ಈ ಬೆಡ್ರೂಮು. ಹಾಂ, ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಉಂಟು ಇದರಲ್ಲಿ. ಇನ್ನು ಆಲ್ಮೋಸ್ಟ್ ಅಲ್ಲಿಟ್ಟು ಚೆಂದ ಕಾಣ್ಬೋದಂತ ವಿಲೇಜ್ ಅಲ್ಲ? ಇಲ್ಲಿಗೆ ಈ ರೂಮಿಗೆ ತುಂಬ ಚೆಂದ ಕಾಣ್ತದೆ ವಿಲೇಜ್. ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಓಪನ್ ಏರಿಯಾ ಅಲ್ಲ? ಹಾಂ, ಓಕೆ. ಹಾಂ, ಇಲ್ಲಿ ಸ್ವಲ್ಪ. ಓ, ಇಲ್ಲಿ ಕೂಡ ಚೆಂದ ಕಾಣ್ತದೆ, ಒಳ್ಳೆ ಗಾಳಿ ಬರುವಂಥ ಜಾಗ. ಹ್ಞೂ, ಇದು ಕೂಡ ಆಲ್ಮೋಸ್ಟ್ ಮರದಿಂದ ಮಾಡಿದಲ್ಲ. ಇದು ಯಾವ ಮರ? ಚಿರ್ಪಿದು. ಆ್ಯಕ್ಚುಲಿ ತಂದೆ ಮರದ ವ್ಯಾಪಾರಿ ಆಗಿದ್ದರಲ್ಲ? ಹಾಂ, ಟಿಂಬರ್ ಮರ್ಚೆಂಟ್ ಆಗಿದ್ದರು. ಹಾಂ, ಹೀಗೆ ಮಾಡಿ ಕಟ್ಟಿದ್ದಂಥದ್ದು. ಓಕೆ. ಮನೆ ಕಟ್ಟುವ ಡ್ರೀಮ್ ಕನಸಿಂದ ತುಂಬ ವರ್ಷ ಇಟ್ಟಿದ್ರು ಅಲ್ಲ? ಆಲ್ಮೋಸ್ಟ್ ಒಂದು ಎಷ್ಟೋ ವರ್ಷದ ಕನಸು ಅಲ್ಲ? ಕಟ್ಟಲಿಕ್ಕೆ. ಹಾಂ ಹಾಂ, ಓ, ಕಟ್ಟಲಿಕ್ಕೆ ಅಂತಲೇ. ಓಕೆ, ವರ್ಕ್ ತುಂಬ ಇತ್ತು. ಹಾಂ, ಮನೆ ಕಟ್ಟಿದ್ದು. ಹಾಂ ಹಾಂ, 1 ವರ್ಷ ಮರದ ಕೆಲಸನೇ ಆಲ್ಮೋಸ್ಟ್ ಮಾಡಿದ್ದೀರಿ. ಓಕೆ, ಮತ್ತೊಂದು ವರ್ಷ ಮನೆ ಕಟ್ಟಿದಂಥದ್ದು. ಓಕೆ ಓಕೆ. ಅಲ್ಲಿ ಏನೋ ತಿರುವನಂತಪುರಮದಲ್ಲಿ ಏನೋ ಇದೇ ಥರದ ಮನೆ ಇತ್ತಂತೆ ಅವರ ತಾಯಿಗಿತ್ತು. ಹಾಂ, ಅವರಿಗೊಂದು ಆಸೆ ಇತ್ತು ಅಂಥದ್ದೇ ಒಂದು ಮನೆ ಕಟ್ಟಬೇಕು ಅಂತ ಹೇಳಿ, ಇಲ್ಲಿ ಕಟ್ಟಬೇಕು ಅಂತೇಳಿ. ಹಾಂ, ಕಟ್ಟಿದ್ರು. ಓಕೆ. ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಉಂಟಲ್ಲ? ಹಾಂ, ಇದು
ಇಲ್ಲಿ ಹೀಗೆ ಬರ್ತದೆ. ಓಕೆ, ಇಲ್ಲಿ ದೇವರ ಕೋಣೆ ಬರ್ತದೆ. ಸ್ವಲ್ಪ ಹಾಂ, ಉಂಟು ಮಾಡಲಿಕ್ಕೆ ಅಲ್ಲಿ ಮಾಡ್ಬೋದಲ್ಲ, ಇಲ್ಲಿ ಸ್ವಲ್ಪ ಸ್ಪೇಸ್ ಉಂಟು. ಇದೆಲ್ಲ ಇಟ್ಟು ಚೆಂದ ಮಾಡ್ಬೋದು. ಕರೆಕ್ಟ್. ಇವಾಗ ಸ್ಪೇಸ್ ಮಿಸ್ ಆಗೋದಿಲ್ಲ. ಹೌದು, ದೇವರ ಕೊನೆ ಮೇಲಿನ ಜಾಗ, ಇಲ್ಲಿ ಸ್ವಲ್ಪ ಸ್ಪೇಸ್ ಯೂಸ್ ಆಗ್ಬೋದು. ನೀರು ಬೀಳುವಾಗೆಲ್ಲ ಚೆಂದ ಮಾಡ್ಬೋದು. ಹೌದು. ಓಕೆ, ಇಲ್ಲಿ ಒಂದು ರೂಮ್ ಉಂಟಾ? ಮಗಳದಾ? ಓಕೆ ಓಕೆ. ಇಲ್ಲಿ ಒಂದು ಬೆಡ್ರೂಮ್ ಉಂಟು, ಇದು ಕೂಡ ಚೆಂದ ಉಂಟು. ನೋಡಿ, ಮೇಲೆ ಕೂಡ ಮರನೇ, ಕೆಳಗೂ ಮರನೇ. ಆಲ್ಮೋಸ್ಟ್ ನ್ಯಾಚುರಲ್ ಮನೆ ಇದು. ಒಳ್ಳೆ ಬೆಡ್ರೂಮ್ ಇದೆ ಆ್ಯಕ್ಚುಲಿ. ಅಲ್ಲ, ಹೌದು, ಒಳ್ಳೆ ಸ್ಪೇಸ್ ಉಂಟು ಬೆಡ್ರೂಮಲ್ಲಿ. ಇಲ್ಲಿ ಒಂದು ರೂಮ್ ಉಂಟು, ಕವರ್ ಮಾಡಲಿಲ್ಲ ಇದನ್ನು, ನೋಡುವ. ಓಕೆ, ಇಲ್ಲಿ ಒಂದು ಬೆಡ್ರೂಮ್ ಇದೆ. ಇಲ್ಲಷ್ಟು ವ್ಯೂ ಇಲ್ಲ. ವೀಕ್ಷಕರೇ, ಮನೆಯನ್ನು ಮರದಿಂದ ನಿರ್ಮಿಸಿದ್ದೇನೋ ಹೌದು, ಆದರೆ ಇದರಲ್ಲಿ ಗೆದ್ದಲಿನ ಸಮಸ್ಯೆ ಕೂಡ ಬರುವುದು ಹೌದು. ಹಾಗಾಗಿ ರಾಜೇಶ್ ಅವರು ಅನೇಕ ಗೆದ್ದಲಿಗೋಸ್ಕರ ಕೆಮಿಕಲ್ಸನ್ನು ಯೂಸ್ ಮಾಡಿ ಕೂಡ ಅದು ಅಷ್ಟೊಂದು ಯೂಸ್ ಬರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮಗೇನಾದರೂ ಆನ್ಷಿಯಂಟ್ ಮೆಥಡ್ಸ್ ಗೆದ್ದಲನ್ನು ಹೋಗಲಾಡಿಸಲಿಕ್ಕೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ. ಧನ್ಯವಾದಗಳು. ಇನ್ನೊಮ್ಮೆ ಸಿಗೋಣ.